ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಂಜು. ಫೈನಲಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮ್ ಅಂತೂ ಬಂತು. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡುವ. ಸೊ ಗೈಸ್, ಇಲ್ಲಿ ರಿಜಿಸ್ಟ್ರೇಷನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಲಾಗಿನ್ ಆಗ್ಬೇಕಂತೆ, ನೆಕ್ಸ್ಟ್ ನ್ಯಾವಿಗೇಟ್ ಟು ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೆಲೆಕ್ಟ್ ಕ್ಯಾಟಗರಿ, ವೆರಿಫೈಡ್ ಕೋರ್ಸಸ್, ದೆನ್ ಸಬ್ಮಿಟ್ ಅಂಡ್ ಕನ್ಫರ್ಮೇಶನ್ ಮಾಡ್ಕೊಳಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಆಯ್ತಾ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಲಾಟ್ ಬುಕಿಂಗ್. ಸ್ಲಾಟ್ ಬುಕಿಂಗ್ ಇನ್ನೂ ಬಿಡ್ತಾರೆ, ಸೊ ವೇಟ್ ಮಾಡ್ಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ, ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಆದ್ಮೇಲೆ ಸೊ ಡೈರೆಕ್ಟ್ ಆಗಿ ಬರ್ಬೇಕಾಗಿರೋದು ಎಕ್ಸಾಮ್ ನ್ಯಾವಿಗೇಷನ್ ಬಾರ್ ಅಲ್ಲಿ ಇಲ್ಲಿದೆ ಬಿಟೆಕ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಫಾರ್ PEC ಅಂಡ್ OEC. ಇದು ಯಾರ್ಯಾರು ಇಂಟರ್ನ್ಶಿಪ್ ಮಾಡ್ತಿದ್ರೆ ಅವ್ರಿಗೆ ಮಾತ್ರ. ಯಾರಾದ್ರೂ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡಿದ್ರೆ ಇದನ್ನ ಚೂಸ್ ಮಾಡ್ಕೊಳ್ಳ, ಆಯ್ತಾ. ಸೊ ಇಲ್ಲಿ BE ಮತ್ತೆ ಬಿಟೆಕ್ ರಿಜಿಸ್ಟ್ರೇಷನ್ PEC OEC ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಬೈ ಚಾನ್ಸ್ ನೀವ್ ಏನಾದ್ರೂ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ತಗೊಳಕ್ ಹೋದ್ರೆ, ಯಾರು ಇಂಟರ್ನ್ಶಿಪ್ ಮಾಡಿರೋರು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ನ ತಗೊಳಕ್ ಹೋದ್ರೆ ಏನ್ ಹೇಳುತ್ತೆ ಗೊತ್ತಾ ಗೈಸ್? ಸೊ ಒಂದು ಬ್ಯೂಟಿಫುಲ್ ಸ್ಲ್ಯಾಬ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಫಿಲ್ ಮಾಡಿ, ಆಯ್ತಾ. ನಾನು ಫಸ್ಟ್ ಒನ್ ಕ್ಲಿಕ್ ಮಾಡ್ಕೊಂತ ಇದೀನಿ. ಫಸ್ಟ್ ಒನ್ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಬಂತು. ಸೊ ಇಲ್ಲಿ ನನಗೆ ಫಸ್ಟ್ ಕನ್ಫರ್ಮೇಶನ್ಗೆ ವೆರಿಫೈ ಮಾಡ್ಕೊಳಕ್ಕೆ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ತರ ನಾನು ಕೂಡ ಈ ಸಬ್ಜೆಕ್ಟ್ಸ್ ನೇ ನಿಮ್ಗೆಲ್ಲ ತೋರಿಸಿರೋದು, ಆಯ್ತಾ. ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗರಿದಮ್ ಯೂಸಿಂಗ್ ದ ಅಡ್ವಾನ್ಸ್ಡ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಜಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಇವೆರಡು ಕೋರ್ಸ್ ನೀವು ತಗೊಂಡಿರೋದು, ನೀವು ಎನ್ರೋಲ್ ಮಾಡಿರೋದೇ ನಿಜ ಆಗಿದ್ರೆ ಜಸ್ಟ್ ಇಲ್ಲಿ ಡಿಕ್ಲೇರ್ ಮಾಡಿ ವೆರಿಫೈಡ್ PEC ಅಂಡ್ OEC ಅಂತ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಸಬ್ಮಿಟ್ ಅಂತ ಅಪ್ಲಿಕೇಶನ್ ಕೊಡಿ. ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ನಾನು ಪೇಮೆಂಟ್ ಮಾಡಿಲ್ಲ, ಆದ್ರೂ ಕಂಪ್ಲೀಟ್ ಅಂತ ಬರ್ತಿದೆ, ಬಿಕಾಸ್ ಇದು ಫ್ರೀ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ಈಗ ಬುಕ್ ಸ್ಲಾಟ್ ಅಂತ ಕ್ಲಿಕ್ ಮಾಡಕ್ ಹೋದ್ರೆ ಇಲ್ಲಿ ಏನ್ ತೋರಿಸ್ತಾ ಇದೆ ಹೇಳಿ? ನೋ ಅವೈಲಬಲ್ ಎಕ್ಸಾಮ್ ಡೇಟ್ಸ್ ನೋನ್ ಫಾರ್ ದಿಸ್ ಸೆಲೆಕ್ಷನ್ ಅಂತ. ಅಂಡ್ ಇವನ್ ಇಲ್ಲಿ ಕೂಡ ಏನಾದ್ರು ಚೆಕ್ ಮಾಡಕ್ ಹೋದ್ರೆ ಬರ್ತಾನೆ ಇಲ್ಲ, ಬಿಕಾಸ್ ಈ ಒಂದು VTU ಆನ್ಲೈನ್ ದವರು ಜಸ್ಟ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾತ್ರ ಬಿಟ್ಟಿದ್ದಾರೆ, ಇನ್ನು ಸ್ಲಾಟ್ ಬುಕಿಂಗ್ ಬಿಟ್ಟಿಲ್ಲ. ಎಕ್ಸಾಮ್ ಸ್ಲಾಟ್ ಬುಕಿಂಗ್ ಬಿಟ್ಟ ಮೇಲೆ ಜಸ್ಟ್ ಅಲ್ಲಿ ಏನಿಲ್ಲ, ಜಸ್ಟ್ ಡೇಟ್ ನ ಸೆಲೆಕ್ಟ್ ಮಾಡೋದು, ಯಾವ ಒಂದು ಟೈಮ್ ಸ್ಲಾಟ್ ಅಲ್ಲಿ ಎಕ್ಸಾಮ್ ಬರೀಬೇಕಂತ ಅಂದ್ಬಿಟ್ಟು ನಿಮ್ಮಷ್ಟೇ ನೀವೇ, ಅಂದ್ರೆ ಯಾವ ಟೈಮ್ ಅಲ್ಲಿ ನೀವು ಫ್ರೀ ಇರ್ತೀರಾ ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಕನ್ಫರ್ಮ್ ಸ್ಲಾಟ್ ಬುಕಿಂಗ್ ಅಂತ ಅನ್ಕೊಂಡ್ರೆ ಆ ಒಂದು ಸ್ಲಾಟ್ ಬುಕಿಂಗ್ ಟೈಮ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅಥವಾ ಆ ಟೈಮ್ ಅಲ್ಲಿ ನೀವೇ ಓಪನ್ ಮಾಡ್ಕೊಂಡ್ಬಿಟ್ಟು ಕೋರ್ಸ್ ನ, ಅಂದ್ರೆ ಆ ಕೋರ್ಸಿನ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು, ಆಯ್ತಾ. ಯಾ ಗೈಸ್. ಸೊ ಇನ್ನೂ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ ಇದೆಲ್ಲ ಆದ್ಮೇಲೆ ಸ್ಲಾಟ್ ಬುಕಿಂಗ್ ಆಗೋಕ್ಕೂ ಮುಂಚೆನೆ ನಾನು ಯಾವ ತರ ಒಂದು ಈ ಎಕ್ಸಾಮ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ಮಾಡ್ಬೇಕಾಗಿರೋದು ನೀವು ಇಷ್ಟೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಜಸ್ಟ್ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಮತ್ತೆ ಸಿಗುವ.